ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ಮಗಳಿಗೆ ಇವಾಗ ಜಸ್ಟ್ ನಾನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಸೊ ಫೈನಲಿ ಮಗಳಿಗೆ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್. ಎಷ್ಟು ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಅಂತ ಆಗ್ತಾಯಿದೆ. ಎಷ್ಟು ದಿನ ಯಾವಾಗಲೂ ಮನೇಲೇ ಇರ್ತಿದ್ಲು. ಇಡೀ ದಿನ ಕಿರಿಕಿರಿ ಮಾಡ್ತಾ ಇರ್ತಿದ್ಲು. ಅಮ್ಮ ಅಮ್ಮ ಅಂತ ಹೇಳೋದು, ತಿನ್ನಕ್ಕೆ ಕೊಡು ಅಂತ ಹೇಳೋದು, ನನ್ನ ಹಿಂದೆ ಓಡಾಡ್ಕೊಂಡು ಇರ್ತಿದ್ಲು. ಇವಾಗ ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಬಣ ಬಣ ಅಂತ ಅನ್ನಿಸ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ನಮಗೆ ಕೊರೋನಾ ಕಾಲದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಸೊ ಫೈನಲಿ ಆ ದಿನಗಳೆಲ್ಲ ಮುಗಿದು ಸ್ಕೂಲಿಗೆ ಹೋಗ್ತಿದ್ದಾರೆ ಅನ್ನೋದೇ ದೊಡ್ಡ ರಿಲೀಫು. ಕೊರೋನಾ ಕಾಲದಲ್ಲಂತೂ ಎಷ್ಟು ಕಷ್ಟಪಟ್ಬಿಟ್ವಿ ಅಂತ ಹೇಳಿದ್ರೆ, ನನ್ನ ಮಗಳನ್ನ ಎಸ್ಪೆಷಲಿ ಎಂಗೇಜ್ ಮಾಡಿಡೋದು ತುಂಬಾ ಕಷ್ಟ ಆಯಿತು. ಒಂದು 7 ವರ್ಷದಿಂದ ಕೆಳಗಿನ ಮಕ್ಕಳೇನಿರ್ತಾರೆ ಅವರನ್ನ ಎಂಗೇಜ್ ಮಾಡಿಡೋದು ತುಂಬಾ ಕಷ್ಟ. ನೀವು ಇಡೀ ದಿನ ಆ್ಯಸ್ ಪ್ಯಾರೆಂಟ್ಸ್ ಅವ್ರ ಜೊತೆನೇ ಇರಬೇಕು. ಅವ್ರು ಇಡೀ ದಿನ ನಿಮ್ಮ ಅಟೆನ್ಷನ್ನ ಕೇಳ್ತಾನೆ ಇರ್ತಾರೆ. ಸೊ ಇಡೀ ದಿನ ನಮಗೂ ಬೇರೆ ಬೇರೆ ಕೆಲಸಗಳಿರುತ್ತೆ, ಎಲ್ಲೋ ಹೋಗೋದಿರುತ್ತೆ. ಅವರನ್ನು ಎಂಗೇಜ್ ಮಾಡಿಡೋದು ತುಂಬಾ ಕಷ್ಟ ಆಯಿತು. ಸ್ವಲ್ಪ ಟೈಮ್ ಇದೆ ನಮಗೆ ಕೆಲಸ ಇಲ್ಲ ಅಂತಂದ್ರೂ ನಾವು ಹೊರಗೆ ಕರ್ಕೊಂಡು ಹೋಗೋಣ ಅಂದರೆ ಅದಾಗಲ್ಲ. ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂದರೆ ಅದು ಕೂಡ ಸಾಧ್ಯ ಇಲ್ಲ. ಹೋಗಲಿ ಯಾವ್ದಾದ್ರು ರಿಲೇಟಿವ್ಸ್ ಮನೆಗಾದರೂ ಹೋಗೋಣ ಅಂದರೆ ಅದಕ್ಕೂ ಕೂಡ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತಲ್ವ. ಎಲ್ಲಿ ಟೂರ್ ಹೋಗೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ. ಸೊ ಸ್ಕೂಲ್ ಬೇರೆ ಇಲ್ಲ. ಏನು ಮಾಡೋದು? ಮನೆಯಲ್ಲೇ ಇಡೀ ದಿನ ಅವರನ್ನು ಇಟ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸ್ಕೂಲ್ ಇದ್ದರೆ ಏನಾಗುತ್ತೆ ಅಂದರೆ ಅಲ್ಲೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತಲ್ಲ, ಒಂದು ಎನ್ವೈರ್ಮೆಂಟ್ ಸಿಗುತ್ತೆ ಮಕ್ಕಳಿಗೆ. ಯಾವತ್ತೂ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಅಂತ ನಮ್ಮ ಕೊರೋನಾ ಡೇಸಲ್ಲಿ ಕರೆಕ್ಟಾಗಿ ಕಲ್ತಿದ್ದೀವಿ. ಯಾಕಂದರೆ ಸ್ಕೂಲಿಗೆ ಹೋದಾಗ ಅವರಿಗೆ ಏನೇ ಹೇಳ್ಕೊಟ್ರು ಬೇಗ ಗ್ರಾಸ್ಪ್ ಮಾಡ್ಕೊಳ್ತಾರೆ, ಮತ್ತು ಬೇರೆ ಫ್ರೆಂಡ್ಸನ್ನ ಮಾಡ್ಕೊಳ್ತಾರೆ, ಬೇರೆಯವ್ರ ಜೊತೆ ಜೆಲ್ ಆಗ್ತಾರೆ ಈಸಿಯಾಗಿ. ಇದು ಮನೇಲಿ ಏನಾಗುತ್ತೆ, ಅದರಲ್ಲೂ ಸ್ಪೆಷಲಿ ಒಂದೇ ಮಗು ಇದ್ದವ್ರ ಮನೇಲಂತೂ ಐ ಆಮ್ ಶ್ಯೂರ್ ನಿಮ್ಮಲ್ಲೂ ಎಷ್ಟು ಜನ ಈ ಥರ ಫೇಸ್ ಮಾಡಿರ್ತೀರ. ಅಪ್ಪ ಅಮ್ಮ ಎಲ್ಲದಕ್ಕೂ ಅಪ್ಪ ಅಮ್ಮನೇ ಆಗಿರ್ತೀವಿ. ಸೊ ಅದು ಅಂದರೆ ಸ್ಕೂಲಿಗೆ ಹೋದರೆ ಅವ್ರಿಗೊಂದು ಎನ್ವೈರ್ಮೆಂಟ್ ಸಿಕ್ಕೋದಕ್ಕೋ ಏನೋ ಬೇಗ ಎಲ್ಲದನ್ನು ಕಲ್ತ್ಕೊಳ್ತಾರೆ, ಮತ್ತು ಇನ್ನೂ ಸ್ವಲ್ಪ ಲೈವ್ಲಿಯಾಗಿ ಖುಷಿಯಾಗಿ ಇರ್ತಾರೆ ಅಂತ ನನಗನ್ನಿಸ್ತು. ನೀವು ಮನೆಯಲ್ಲಿ ಎಷ್ಟೇ ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡಿ, ಕೊನೆಗೂ ಅವರು ಏನಾಗುತ್ತೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಾರೆ. ಆಮೇಲೆ ಮತ್ತೆ ನಾವೇ ಅದನ್ನೇ ಕಂಪ್ಲೇಂಟ್ ಮಾಡೋದು, ಸ್ಕ್ರೀನ್ ಟೈಮ್ ಜಾಸ್ತಿ ಆಯಿತು ಅಂತ. ಕೆಲವೊಮ್ಮೆ ಏನಾಗುತ್ತೆ, ನಮಗೂ ಸಿಕ್ಕಾಪಟ್ಟೆ ಬೇರೆ ಕೆಲಸಗಳಿದ್ರೆ ಒಂದು ಸ್ವಲ್ಪ ಟಿ ವಿ ನೋಡೋ ಪುಟ್ಟ ಅಂತ ನಾವೇ ಕಳಿಸೋದಾಗತ್ತೆ. ಬಟ್ ಅದು ಓವರ್ ಬೋರ್ಡ್ ಆಗಬಾರ್ದು. ಅಂದರೆ ಒಂದು ಲಿಮಿಟಲ್ಲಿ ನಾವು ಕೂಡ ನೋಡೋಕ್ಕೆ ಬಿಡಬೇಕು. ಸೊ ಹೀಗೆ ಅಂದರೆ ಮನೆಯಲ್ಲೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಅನ್ನೋದು ಕೂಡ ತಪ್ಪಾಗಲ್ಲ. ಸೊ ಇವಾಗ ಒಂದು ಸ್ಕೂಲು ಅಂತ ಸ್ಟಾರ್ಟ್ ಆದರೆ ಕರೆಕ್ಟಾಗಿ ಒಂದು ರೂಟೀನ್ ಸೆಟ್ ಆಗುತ್ತೆ. ಒಂದು ಬೆಳಗ್ಗೆ ಏಳೋದಕ್ಕೂ ಒಂದು ಕಾಸ್ ಇರುತ್ತೆ. ಸೊ ಈಗ ಸ್ಕೂಲ್ ಇಲ್ಲ ಅಂದ್ಕೊಳ್ಳಿ ಏನಾಗುತ್ತೆ, ಬೆಳಗ್ಗೆ ಏಳೋದು ನಿಧಾನಕ್ಕೆ. ಮತ್ತು ನಮಗೂ ಹಾಗೆ ಅನಿಸ್ಬಿಡುತ್ತಲ್ವ, ಏನು ಬಿಡು ಸ್ಕೂಲ್ ಇಲ್ಲ ನಿಧಾನಕ್ಕೆ ಮಾಡೋಣ ಅಂಥೇಳಿ. ನನ್ನ ಮಗಳಿಗೆ ಏನಾಯಿತು ಅಂತಂದರೆ, ಹೋದ ವರ್ಷ ನಾವು ಆನ್ಲೈನ್ ಕ್ಲಾಸಸ್ ಏನೋ ತೊಗೊಂಡ್ವಿ. ಬಟ್ ಆನ್ಲೈನ್ ಕ್ಲಾಸಸ್ ಅಂದರೆ ಏನು, ಮತ್ತು ಅದನ್ನು ನಾನೇ ಆ್ಯಸ್ ಪ್ಯಾರೆಂಟು ಯಾರಾದರೂ ನಾನು ಅಥವಾ ನನ್ನ ಹಸ್ಬೆಂಡ್ ಯೂಶ್ವಲಿ ಆಫೀಸಿಗೆ ಹೋಗಿರೋ ಕಾರಣಕ್ಕೆ ನಾನೇ ಮಾಡೋದಾಗತ್ತೆ. ಸೊ ನಾನು ಅವಳನ್ನು ಕೂತ್ಕೊಂಡು ಅಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ರೆಕಾರ್ಡೆಡ್ ವೀಡಿಯೋಸಲ್ಲಿ ಏನಿರುತ್ತೆ ಅದನ್ನು ನಾನು ಫಸ್ಟ್ ನೋಡಿಬಿಟ್ಟು ಅವಳಿಗೆ ಕಲಿಸ್ಕೊಡ್ಬೇಕಾಗಿತ್ತು. ಸೊ ಅದರಲ್ಲೂ ಅಷ್ಟೇ 1 ರಿಂದ 1.5 ಗಂಟೆ ಕೂತ್ಕೊಳ್ತಿದ್ಲು ಹೆಚ್ಚು ಅಂದರೆ. ಅದಕ್ಕಿಂತ ಜಾಸ್ತಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಮಗೂ ಏನೋ ಒಂದು ಲಿಬ್ರಲ್ ಆಗಿಬಿಡ್ತೀವಿ, ಹೋಗಲಿ ಬಿಡು, ಏನೋ ತುಂಬ ಸ್ಟ್ರೆಸ್ ಕೊಡೋದು ಬೇಡ, ತುಂಬ ಪ್ರೆಷರೈಸ್ ಮಾಡೋದು ಬೇಡ, ಒಂದು ಮೈಂಡ್ಸೆಟ್ ನಮಗೂ ಕ್ರಿಯೇಟ್ ಆಗಿಬಿಡತ್ತೆ. ಸೊ ಹಾಗಾಗಿ ಓದೋದು ಬರೆಯೋದು ಎಲ್ಲ ಸ್ವಲ್ಪ ಹಿಂದೆ ಬೀಳತ್ತೆ ಅಂದರೂ ಕೂಡ ತಪ್ಪಾಗಲ್ಲ, ಹಿಂದೆ ಬೀಳತ್ತೆ ಆ್ಯಕ್ಚುಲಿ. ಸೊ ನನಗೆ ಕೆಲವು ಪೇರೆಂಟ್ಸ್ ಗೊತ್ತಿರೋರು, ಅಂದರೆ ನಮ್ಮ ಸರ್ಕಲಲ್ಲಿ ಗೊತ್ತಿರೋರೆಲ್ಲ ಕೆಲವರು, ಐ ಆಮ್ ಶ್ಯೂರ್ ನಿಮ್ಮಲ್ಲೂ ಎಷ್ಟೋ ಜನ ಹಾಗೆ ಇರ್ತೀರಾ, ಅವ್ರೇನು ಮಾಡಿದ್ದಾರೆ ಅಂತಂದರೆ ಪ್ರೀ ಸ್ಕೂಲನ್ನು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರೀ ಸ್ಕೂಲನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ LKG ಇಂದ ಅಡ್ಮಿಷನ್ ಮಾಡಿಸಿದ್ದಾರೆ. ಸೊ ಇಲ್ಲಿ ಕ್ರಮ ಹೇಗಿರುತ್ತೆ ಹೇಳಿ, ಫಸ್ಟ್ ಬೇಬಿ ಸಿಟ್ಟಿಂಗ್ ಅದು ಆಪ್ಷನಲ್. ಅದಾದ ನಂತರ ಪ್ರೀ ಸ್ಕೂಲು, LKG, UKG ಹೀಗೆ 3 ಹಂತಗಳನ್ನು ದಾಟ್ಕೊಂಡು ನಂತರ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಪ್ರೀ ಸ್ಕೂಲ್ ಒಂದು ಸ್ಕಿಪ್ ಮಾಡೋದೇ ಆಯಿತು ಎಲ್ಲರಿಗೂ. ಯಾಕಂದರೆ ಮಕ್ಕಳಿಗೆ ಏಜ್ ಆಗಿಬಿಟ್ಟಿರುತ್ತೆ, ಬಟ್ ಪ್ರೀ ಸ್ಕೂಲ್ ಏಜ್ ಕ್ರಾಸ್ ಆಗಿಬಿಟ್ಟಿರುತ್ತೆ. LKGಗೆ ಅಡ್ಮಿಷನಿಗೆ ಕರೆಕ್ಟ್ ಆಗುತ್ತೆ. ಸೊ ಹಾಗೆಲ್ಲ ಆಗಿ ಪ್ರೀ ಸ್ಕೂಲನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ LKG ಕೂಡ ಅಡ್ಮಿಟ್ ಮಾಡಿದ್ದಾರೆ. ಅದೇ ಇವಾಗ ಮಕ್ಕಳು ಅದೆಷ್ಟು ಕರೀತಾರೆ ಅನ್ನೋದು, ಅಥವಾ ಈಗಾಗಲೇ ಅವ್ರಿಗೆ ಎಷ್ಟು ಬರುತ್ತೆ ಅನ್ನೋದನ್ನು
ಟೀಚರ್ಸ್ ಕೂಡ ಮೊದಲು ಅದನ್ನು ಕಂಡುಹಿಡಿಬೇಕು. ಸೊ ಅವರಿಗೂ ಕೂಡ ಈ ವರ್ಷ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಫ್ಯೂ ಮಂತ್ಸ್ ಅಂತೂ ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ, ಯಾಕಂದರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದನ್ನು ಮನೇಲಿ ಬಂದು ಎಷ್ಟನ್ನು ಗ್ರಾಸ್ಪ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಎಲ್ಲವನ್ನು ನಾವು ಚೆಕ್ ಮಾಡಬೇಕು. ಸೊ ಅಂದರೆ ಒಂದು ರುಟೀನ್ ಅಂತೂ ಸೆಟ್ ಆಯಿತು ಅನ್ನೋದು ತುಂಬಾ ಸಮಾಧಾನದ ವಿಷಯ. ನಾವು ಈಗ ಲಾಕ್ಡೌನ್ ಅಂತೆಲ್ಲ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಂತ ಏನು ಕಲಿತಾರೆ. ನಮಗೇ ಆ ಮೊಬೈಲು ಆ ಸ್ಕ್ರೀನ್ ನೋಡಿ ನೋಡಿ ಬೇಜಾರು ಬಂದುಬಿಡತ್ತೆ. ಇನ್ನು ಮಕ್ಕಳಿಗೆ ನೋಡಿ ಕಲೀರಿ ಅಂತ ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ಬಟ್ ಕಲಿಯೋದು ಅನಿವಾರ್ಯ ಅಂತಾದರೆ ಅದು ಏನು ಮಾಡೋಕ್ಕಾಗಲ್ಲ ಆ ಸಮಯ ಬಂದರೆ. ಬಟ್ ಆದಷ್ಟು ಈ ನಾರ್ಮಲ್ ಡೇಸ್ ಇನ್ನೂ ಕಂಟಿನ್ಯೂ ಆಗಲಿ. ಎಲ್ಲರಿಗೂ ಒಂದು ನಾರ್ಮಲ್ ರುಟೀನ್ ಅಂತ ಬೇಕೇ ಬೇಕು. ಬೆಳಗ್ಗೆ ಹೇಳೋದಕ್ಕೆ ಒಂದು ಕಾಸ್ ಇರಬೇಕು. ನಾನು ಇಷ್ಟೊತ್ತಿಗೆ ಆಫೀಸಿಗೆ ಹೋಗಬೇಕು ಅಥವಾ ಇಷ್ಟೊತ್ತಿಗೆ ಈ ಕೆಲಸ ಮಾಡಬೇಕು, ಏನೋ ಒಂದು ಕಾಸ್ ಇದ್ದರೆ ನಮಗೆ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು ಬರುತ್ತೆ. ಮತ್ತು ಹಾಗೆ ಸೊ ಇವಾಗ ಒಂದು ಸ್ಕೂಲ್ ಅಂತ ಸೆಟ್ ಆಗಿರೋದು ಎಲ್ಲ ಮಕ್ಕಳಿಗೂ ತುಂಬಾ ಸಂತೋಷದ ವಿಷಯ. ಇವತ್ತು ಸ್ಕೂಲ್ ಹತ್ರ ಹೋದಾಗ ಅಡ್ಮಿಷನಿಗೆ ಸುಮಾರು ಜನ ಪೇರೆಂಟ್ಸ್ ಬರ್ತಾರಲ್ಲ, ಅಂದರೆ ಕಳಿಸ್ಲಿಕ್ಕೆ, ಅಡ್ಮಿಷನ್ ಅಲ್ಲ ಇವತ್ತು ಕಳಿಸ್ಲಿಕ್ಕೆ. ಸೊ ಅವಾಗ ಎಲ್ಲ ಪೇರೆಂಟ್ಸು ಹೇಳ್ತಿರೋದು ಅದನ್ನೇ, ಸ್ಕೂಲ್ ಇದ್ದರೆ ಸಾಕಪ್ಪ, ಇನ್ಯಾವುದು ಬಂದು ಲಾಕ್ಡೌನ್ ಏನು ಇಲ್ಲದೆ ಇದ್ದರೆ ಸಾಕು ಅಂಥೇಳಿ. ಸೊ ಬಹುಶಃ ಎಲ್ಲರೂ ಅದನ್ನೇ ಅಂದ್ಕೊಳ್ತಾ ಇರ್ತೀವಿ. ಸೊ ಹೋಪ್ಫುಲಿ ಈ ಥರ ಹಳೆ ದಿನಗಳು ಮತ್ತೆ ಬರದೆ ಎಲ್ಲರೂ ಆರಾಮಾಗಿ ಅವರವರ ರೂಟೀನ್ಗೆ ಅವ್ರವ್ರ ಕೆಲಸಗಳನ್ನು ಆರಾಮಾಗಿ, ಹೊರಗೆ ಹೋಗಬೇಕು ಅಂದರೆ ಅವರು ಹೊರಗೆ ಹೋಗ್ಬೋದು, ಮನೇಲಿರಬೇಕು ಅಂದರೆ ಮನೇಲಿರ್ಬೋದು, ಬೇಕಾದಂತ ತಿಂದು ಉಂಡು ಮಾಡಿಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಇರೋ ಹಾಗಾದರೆ ಸಾಕು ಅನ್ನೋದಷ್ಟೇ ನಾವು ಪ್ರಾರ್ಥನೆ ಮಾಡ್ಬೋದು. ಸೊ ನೋಡೋಣ ಇವತ್ತಿನ ದಿನ ಹೇಗಾಗತ್ತೆ ಅಂತೇಳಿ. ಈಗ ನಾನು ಬಟ್ಟೆ ತೊಳೆಯೋದಕ್ಕೆ ಹಾಕಿದ್ದೀನಿ. ಸೊ ಬಟ್ಟೆ ಎಲ್ಲ ತೊಳೆದಿದ್ದಾಗಿದೆ, ಈಗ ನಾನು ಒಣಗಿಸ್ಬಿಟ್ಟು ಬರ್ತೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಹರಿಬರಿಯಲ್ಲಿ ತಿಂಡಿ ಜೊತೆಗೆ ನಾನು ಲಂಚ್ ಅನ್ನು ರೆಡಿ ಮಾಡ್ಬಿಡ್ತೀನಿ. ಸೊ ಅಡುಗೆ ಮನೆ ಸಾಕಷ್ಟು ಗಲೀಜಾಗಿರುತ್ತೆ, ಹಾಗೆ ಒಂದಷ್ಟು ಪಾತ್ರೆಗಳು ಸಹ ಸಿಂಕಿಗೆ ಬಂದಿರುತ್ತೆ. ಸ್ವಲ್ಪ ಟೈಮ್ ತಗೊಂಡು ನಾವು ಅಡುಗೆ ಮಾಡ್ತೀವಿ ಅಂತಂದ್ರೆ ಅಡುಗೆ ಮನೆ ಅಷ್ಟೊಂದು ಕೊಳೆ ಆಗದೆ, ಅಂದ್ರೆ ಕೌಂಟರ್ ಟಾಪ್ ಅಷ್ಟೊಂದು ಕೊಳೆ ಆಗದೆ ಕ್ಲೀನ್ ಆಗಿ ಮಾಡ್ಕೊಳ್ತಾ ಮಾಡ್ಬೋದು. ಬಟ್ ನನಗೆ ಹಾಗೆ ಸಾಧ್ಯನೇ ಆಗೋದಿಲ್ಲ. ಸೊ ಬೆಳಗಿನ ಹರಿಬರಿಯಲ್ಲಿ ಅಸ್ತವ್ಯಸ್ತನೇ ಆಗಿರುತ್ತೆ ಅಡುಗೆ ಮನೆಯೆಲ್ಲ. ಬಟ್ ಆಮೇಲೆ ಪರವಾಗಿಲ್ಲ, ನಿಧಾನಕ್ಕೆ ಅದನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಹೇಗೂ ಒಬ್ಳೆ ಇರ್ತೀನಲ್ವಾ, ಮತ್ತೆ ಮಗಳು, ಹಸ್ಬೆಂಡ್ ಆಫೀಸು, ಅವ್ರವ್ರ ಕೆಲಸಕ್ಕೆ, ಸ್ಕೂಲ್ಗೆ ಎಲ್ಲ ಹೋಗಿರ್ತಾರೆ. ಮತ್ತೆ ಏನು ಅಂದ್ರೆ ನಿಮ್ಗೂ ಕೂಡ ಹೀಗೇನಾ ಅಂತ ನಂಗೆ ತಿಳಿಸಿ. ನಾನು ಒಬ್ಳೆ ಇದ್ರೆ ಒಂದು ಜಾಸ್ತಿ ಕೆಲಸ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಏನು ಕೆಲಸನೇ ಮಾಡೋದಿಲ್ಲ ಅಂದ್ರೆ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಒಬ್ಬೊಬ್ಳೆ ಇದ್ರೆ ಒಂದೊಂದಿನ ಏನಾದ್ರೂ ಕೆಲಸಗಳನ್ನ ಫಾಸ್ಟ್ ಆಗಿ ಮಾಡಿ ಮುಗಿಸ್ತೀನಿ. ಯಾಕಂದ್ರೆ ಯಾರು ಡಿಸ್ಟರ್ಬ್ ಮಾಡೋರು, ಇಂಟ್ರಪ್ಟ್ ಮಾಡೋರು ಇರೋದೇ ಇಲ್ಲ ಅಲ್ವಾ. ಎಷ್ಟೋ ಜಾಸ್ತಿ ಪ್ರೊಡಕ್ಟಿವಿಟಿ ಬಂದಿರುತ್ತೆ ಆ ದಿವಸ. ಒಂದೊಂದ್ ದಿವಸ ಏನಾಗತ್ತೆ ಅಂತಂದ್ರೆ ಒಬ್ಳೆ ಇದೀನಲ್ವಾ, ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಅಂತ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತೀನಿ. ಸೊ ಮೊಬೈಲ್ ಹಿಡ್ಕೊಂಡು ಕೂತ ತಕ್ಷಣ 1 ಗಂಟೆ 2 ಗಂಟೆ ಹೀಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಆದಷ್ಟು ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಮೊಬೈಲ್ ಹಿಡ್ಕೊಂಡ್ರೆ ಕೆಲಸಗಳು ಆಗತ್ತೆ. ಹಾಗೆ ನಮ್ಗೆ ಮೊಬೈಲ್ ಅಲ್ಲಿ ಬೇಕಿರುವಂತ ನಾಲೆಡ್ಜ್ ಆಗ್ಲಿ, ಎಂಟರ್ಟೈನ್ಮೆಂಟ್ ಆಗ್ಲಿ ಅದು ಕೂಡ ಸಿಗತ್ತೆ. ಸೊ ಆದಷ್ಟು ನಾವು ಆತರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ರೂಢಿಸ್ಕೊಳ್ಬೇಕಾಗಿದೆ. ಇದಾದ ನಂತರ ನಾನಿವತ್ತು ಮಗಳಿಗೆ ಲಂಚ್ ಬಾಕ್ಸ್ಗೆ ಚಪಾತಿ ರೋಲು ಜೊತೆಗೆ ಮಾವಿನ ಹಣ್ಣನ್ನ ಕಳಿಸಿದ್ದೆ. ಈಗ ನಾನು ಕ್ಯಾಪ್ಸಿಕಮ್ ಪಲ್ಯವನ್ನ ಮಾಡಕ್ ಹೊರಟಿದ್ದೀನಿ. ನಂತರ ಒಂದು ಬಾಂಡ್ಲೆಗೆ 2 ಚಮಚ ಆಗೋಷ್ಟು ಕಡಲೆಬೇಳೆಯನ್ನು ಹಾಕೊಂಡು ಅದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಮಲೆನಾಡ ವಿಶೇಷ ರೆಸಿಪಿ. ಇದೇ ರೆಸಿಪಿಯನ್ನ ಫಾಲೋ ಮಾಡ್ಬಿಟ್ಟು ಹಾಗಲಕಾಯಿಯಲ್ಲಿ ಮತ್ತೆ ತೊಂಡೆಕಾಯಿಯಲ್ಲಿ ಇವುಗಳಲ್ಲೂ ಕೂಡ ಮಾಡ್ಕೊಳ್ಬಹುದು. 2 ರೆಸಿಪಿನೂ ನನ್ನ ಚಾನಲ್ ನಲ್ಲಿ ಇದೆ, ಲಿಂಕ್ ಅನ್ನ ಐ ಕಾರ್ಡ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಂತರ 2 ಚಮಚ ಉದ್ದಿನ ಬೇಳೆಯನ್ನು ಹಾಕೊಂಡು ಅದು ಕೆಂಪಗಾಗೋ ತನಕ ಹುರಿದು ತೆಗೆದಿಟ್ಕೊಂಡೆ. ನಂತರ 1 ಚಮಚ ಆಗೋಷ್ಟು ಜೀರಿಗೆ ಹಾಗೆ ಅರ್ಧ ಚಮಚ ಆಗೋಷ್ಟು ಧನಿಯಾ ಕಾಳು, ಇವೆರಡು ಗಮ್ ಅಂತ ಪರಿಮಳ ಬರೋ ತನಕ ಹುರ್ಕೊಂಡು ನಂತರ ಅದನ್ನ ತಣಿಯೋದಕ್ಕೆ ಇಡ್ತೀನಿ. ತಣ್ಣದಾದ ನಂತರ ಮಿಕ್ಸರ್ ನಲ್ಲಿ ಇದನ್ನ ತರತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡೆ. ನಂತರ ಅದೇ ಬಾಂಡ್ಲೆಗೆ 1 ಟೇಬಲ್ ಚಮಚ ಎಣ್ಣೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಇದಿಷ್ಟನ್ನ ಹಾಕೊಂಡು ನಂತರ ಕರಿಬೇವನ್ನ ಹಾಕೊಳ್ತಾ ಇದೀನಿ. ಇಲ್ಲಿ ಒಗ್ಗರಣೆ ಬೆಂದ ನಂತರ ಹೆಚ್ಚಿಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ ಅದನ್ನ ಹಾಕೊಳ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ಆಮೇಲೆ 1 ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ, ಇವಿಷ್ಟನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ.
ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೀಗೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾನು ಸಿಮ್ಮಲ್ಲಿ ಇಟ್ಟಿರ್ತೀನಿ. 10 ನಿಮಿಷ ಆದ ನಂತರ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಮೆತ್ತಗಾಗಿರುತ್ತೆ, ಅದರ ಕ್ರಂಚಿನೆಸ್ ಹಾಗೆ ಇರುತ್ತೆ, ತುಂಬಾ ಮೆತ್ತಗಾಗಬಾರ್ದು ಇದು. ಇವಾಗ ಮತ್ತೊಮ್ಮೆ ಈ ತರ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೌಡರು ಅದನ್ನ ಸೇರಿಸ್ಕೊಳ್ತೀನಿ. ಇವಾಗ ಈ ಕಂಪ್ಲೀಟ್ ಪಲ್ಯ ಮಾಡುವಾಗ ನಾವು ಫ್ಲೇಮ್ ಅನ್ನ ಸಣ್ಣಕ್ಕೆ ಇಟ್ಕೊಳ್ಬೇಕು, ಜಾಸ್ತಿ ಜೋರಾಗಿ ಫ್ಲೇಮ್ ಅನ್ನ ಇಟ್ಕೊಳ್ಬಾರ್ದು. ನಂತರ ನಾನು ಮಸಾಲೆಯನ್ನ ಸೇರಿಸ್ಕೊಂಡೆ, ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಖಾರಕ್ಕನುಗುಣವಾಗಿ ಖಾರ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಹುಣಸೆ ರಸವನ್ನ ಹಾಕ್ಬೋದು. ನಾನಿಲ್ಲಿ ಹುಳಿ ಪುಡಿ ಅಂತ ಸಿಗತ್ತೆ, ಅದನ್ನ ಹಾಕೊಂಡಿದ್ದೀನಿ. ಸೊ ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಅನ್ನ ಆಫ್ ಮಾಡಿದ್ರೆ ಆಯ್ತು. ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಕಾಳು ಹುಡಿ ಪಲ್ಯ ತಿನ್ನೋದಕ್ಕೆ ರೆಡಿ. ರೊಟ್ಟಿ, ದೋಸೆ, ಚಪಾತಿ ಇವುಗಳ ಜೊತೆ ತುಂಬಾನೇ ಚೆನ್ನಾಗಿ. ಈ ರೆಸಿಪಿಯನ್ನ ನೀವು ಕೂಡ ಟ್ರೈ ಮಾಡಿ, ಹೇಗನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ಇಡೀ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ಒಂದು ಅಂಶ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಮತ್ತೊಂದು ಹೊಸ ವ್ಲಾಗ್ ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.